ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟ ನಂತರ ಮತ್ತೊಂದು ಕಡೆ ಎಲ್ಲನ ಬಿಡ್ತೀನಿ ಅನ್ನೋದು ಒಂದು ಭಯ ಆದರೆ ದರ್ಶನ್ ಅವರು ನನಗೊಂದು ಡೇಟ್ ಕೊಟ್ಟಿದ್ದರು. ಚಕ್ರವರ್ತಿ ಅಂತ ಒಂದು ಸಿನಿಮಾ ಮಾಡಲಿಕ್ಕೆ ಡೇಟ್ ಕೊಟ್ಟಿದ್ದರು. ಸುಮಾರು 8-10 ತಿಂಗಳ ಕಾಲ ಎಲ್ಲ ಆಯಿತು, ನರೇಷನ್ನು, ಇದು ಸ್ಟೋರಿ ಗೀರಿ ಎಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಯಿತು. ಕಾರಣಾಂತರದಿಂದ ನಾವು ಆ ಒಂದು ಚಿತ್ರದಿಂದ ಹಿಂದೆ ಸರಿಬೇಕಾಗ್ತದೆ. ಏನಕ್ಕೆ ಹೇಳ್ತೀವಿ? ನಾವೇ ವೈಯಕ್ತಿಕವಾಗಿ ಯಾಕೋ ನಮಗೆ ಎಲ್ಲ ಒಂದು ಕಡೆ ಮಿಸ್ಫೈರ್ ಆಯಿತು, ಬೇಡ ಅಂತ ಬಿಟ್ವಿ ಸರ್. ಒಂದು ಸೂಪರ್ ಹಿಟ್ ಸಿನಿಮಾ ಕೊಡ್ತೀರಿ ಸಾರಥಿ, ಆ ನಂತರ ಕಣ್ಮರೆ ಆಗ್ತೀರಿ ಚಿತ್ರರಂಗದಿಂದ. ಕಣ್ಮರೆ ಆಗ್ತೀರಿ ಅಂತಂದರೆ ನಮ್ಗಳು ಸಿಗ್ತೀರಿ, ಸಿನಿಮಾಗಳು ಮಾಡಲ್ಲ, ಏನೂ ಇಲ್ಲ. ಏನಾಯಿತು? ಸುಮಾರು ಒಂದು 14 ವರ್ಷ ವನವಾಸ ಅಂತಾರೆ. ಇಲ್ಲ, ನಾನು ಯಾಕಂದರೆ ಆಕಸ್ಮಿಕವಾಗಿ ನಿಮ್ಮ ಮೊದಲೇ ಹೇಳಿದೆ, ಆಕಸ್ಮಿಕವಾಗಿ ಸಿನಿಮಾಗೆ ಬಂದಿದ್ದು. ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟ ನಂತರ ಮತ್ತೊಂದು ಕಡೆ ಎಲ್ಲನ ಬಿಡ್ತೀನಿ ಅನ್ನೋದು ಒಂದು ಭಯ ಆದರೆ ದರ್ಶನ್ ಅವರು ನನಗೊಂದು ಡೇಟ್ ಕೊಟ್ಟಿದ್ದರು. ಚಕ್ರವರ್ತಿ ಅಂತ ಒಂದು ಸಿನಿಮಾ ಮಾಡಲಿಕ್ಕೆ ಡೇಟ್ ಕೊಟ್ಟಿದ್ದರು. ಅದು ನಮ್ಮ ಸಾರಥಿ ಡೈಲಾಗ್ ರೈಟರ್ ಚಿಂತನ್ ಅವರೇ ಡೈರೆಕ್ಟ್ರು, ಅರ್ಜುನ್ ಜನ್ನೇ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಾಯಿತು. ಸೊ ಫೋಟೋ ಶೂಟ್ ಆಯಿತು, ಕತೆ ಆಯಿತು, ಚಂದ್ರಲ್ಲ ಹೋಟೆಲ್ ಮನೆ ಆಫೀಸ್ ಮಾಡಿದ್ವಿ. ಸುಮಾರು 8-10 ತಿಂಗಳ ಕಾಲ ಎಲ್ಲ ಆಯಿತು, ನರೇಷನ್ನು, ಇದು ಸ್ಟೋರಿ ಗೀರಿ ಎಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಯಿತು. ಕಾರಣಾಂತರದಿಂದ ನಾವು ಆ ಒಂದು ಚಿತ್ರದಿಂದ ಹಿಂದೆ ಸರಿಬೇಕಾಗ್ತದೆ. ಏನಕ್ಕೆ ಹೇಳ್ತೀವಿ? ಏನಕ್ಕಂದರೆ ಅವತ್ತು ಕಾರಣಾಂತರದಿಂದ ಹಿಂದೆ ಸರಿ. ನಾವೇ ವೈಯಕ್ತಿಕವಾಗಿ ಯಾಕೋ ನಮಗೆ ಎಲ್ಲ ಒಂದು ಕಡೆ ಮಿಸ್ಫೈರ್ ಆಯಿತು, ಬೇಡ ಅಂತ ಬಿಟ್ವಿ ಸರ್. ಅಂದರೆ ಒಂದು ಕಡೆ ನಿಮ್ಮ ಒಂದು ಕಡೆ ನಿಮ್ಮ ಸಾರಥಿ ಸಿನಿಮಾಗೆ ಚಂದ್ರಣ್ಣ ಹೆಂಗೆ ನಿಂತ್ಕೊಂಡು ಬ್ಯಾಕ್ಔಟ್ ಆದರೂ ಹಂಗೆ ಈ ಸಿನಿಮಾಗೆ ನೀವು ಬ್ಯಾಕ್ಔಟ್ ಆದ್ರಿ. ಖಂಡಿತ. ನಾವು ಆಗಲಿಲ್ಲ, ಬೇರೆ ಥರ ಆಯಿತು. ಸಿನಿಮಾಯಿಂದ ಹೊರಗಡೆ ಬರ್ತೀರಿ, ಚಕ್ರವರ್ತಿ ಸಿನಿಮಾಯಿಂದ ಹೊರಗಡೆ ಬರ್ತೀವಿ. ಹೊರಗಡೆ ಬಂದು ಮಾಮೂಲಿ ನಮ್ಮ ವೃತ್ತಿ, ಮಾಮೂಲಿ ಸಣ್ಣ ಪುಟ್ಟ ರಿಯಲ್ ಎಸ್ಟೇಟು, ಮಾಮೂಲಿ ಹೂವಿಂದು ವ್ಯಾಪಾರ, ಅದ ನಂತರ ವ್ಯವಸಾಯ ಮಾಡಿಕೊಂಡು ಕತೆಗಳ ಒಳ್ಳೆ ಕತೆ ಬಂದ್ರೆ ಮಾಡೋಣ ಅಂಥೇಳಿ ಹೀಗೆ. ಆಮೇಲೆ ಒಂದು ಹೋಟ್ಲು ಬೇರೆ ಮಾಡಿದ್ವಿ, ಅದು ಕಾರಣಾಂತರದಿಂದ ನಿಂತೋಯ್ತು. ಗಾಂಧಿನಗರ ಕಿಂಗ್ಡಮ್ ಅಂತ. ಸೊ ಎಲ್ಲ ಒಂದು ಕಡೆ ಟೈಮೇ ಕೆಟ್ಟದ್ದೇನೋ ಅಂದ್ಕೊಂಡು ಮತ್ತು ಸಂತೋಷ್ ಆನಂದರಾಮ್ ಅವ್ರ ಹತ್ರ ಒಂದು ಕತೆ ಮಾಡ್ಸೋಣ ಅಂತೇಳಿ ಅಡ್ವಾನ್ಸು ಕೊಟ್ಟಿದ್ವಿ. ಮುರಳಿ ಅವ್ರ ಸಿನಿಮಾ ಮಾಡಬೇಕಾಯ್ತು, ಶ್ರೀಮುರಳಿ ಅವ್ರದ್ದು. ಹಂಗೆ ಸುಮ್ಮನೆ ಒಂದು 3-4 ಜನನೂ ಅಡ್ವಾನ್ಸ್ ಕೊಟ್ಟಿದ್ವಿ. ಸುಮ್ಮನೆ ಕತೆಗಳು ಕೇಳಿ. ಯಾರ್ಯಾರಿಗೆ? ನಂದಕಿಶೋರ್ ಅಂತೇಳಿ ಡೈರೆಕ್ಟ್ರ್ ಅವರೊಬ್ರಿಗೆ, ನಮ್ಮ ಮಾದೇಶ್ ಅವರಿಗೆ, ಆಮೇಲೆ ಇವ್ರ ಹತ್ರ ಕತೆ ಕೇಳಿಸ್ತಾ ಇದ್ವಿ. ಯಾರು ನಮ್ಮ ನಾಗಶೇಖರ್ ಅವ್ರದ್ದು ಅವಾಗ ತಾನೇ ಸಂಜು ವೆಡ್ಸ್ ಗೀತ ಹಿಟ್ಟಾಗಿತ್ತು, ಅವ್ರಿಗೂ ಮಾಡೋದಕ್ಕೆ ಹೇಳಿದ್ವಿ. ಆಮೇಲೆ ನಮ್ಮ ಡಾಕ್ಟರ್ ಸೂರ್ಯ ಅವರು ಕೆಲವಾರು ಸರಿ ರೂಮ್ಗಳು ಹಾಕಿ ಕತೆಗಳು ಮಾಡಬೇಕು ಅಂತೇಳಿ. ಲಕ್ಕಿ ಸಿನಿಮಾ ಡೈರೆಕ್ಟ್ರು. ಹೌದು, ಲಕ್ಕಿ ಸಿನಿಮಾ ಡೈರೆಕ್ಟ್ರು. ಸೊ ಅದಕ್ಕೆ ಟೈಮ್ ಕೂಡ ಬರಲಿಲ್ಲ ಸರ್. ಯಾರ ಮೇಲೆ ಏನು ಹೇಳೋದಲ್ಲ, ನಮಗೆ ಆ ಟೈಮ್ ಅದಕ್ಕೆ ಬರಲಿಲ್ಲ, ಸುಮ್ಮನಾದ್ವಿ. ಕೊಟ್ಟ ಅಡ್ವಾನ್ಸ್ ಎಷ್ಟಿದೆ ಸರ್? ಅದು ಅಡ್ವಾನ್ಸ್ದಲ್ಲ, ಇವಾಗ ಏನು ಮಾತಾಡಲ್ಲ, ಅಂದಾಜು ಮೇಲೆ ಯಾರಿಗೆ ಎಷ್ಟು ಕೊಟ್ಟಿಲ್ಲ. ಸಂತೋಷ್ ಆನಂದರಾಮ್ ಅವರು 11 ಲಕ್ಷ 10 ಲಕ್ಷ ಇಸ್ಕೊಂಡಿದ್ರು, ಅವತ್ತೆಲ್ಲ ತಂದು ಕೊಟ್ಟರು ಅವರು. ಇವರೊಬ್ಬ ಕೊಟ್ಟಿಲ್ಲ, ಯಾರು ನಮ್ಮ ನಂದಕಿಶೋರ್ 21 ಲಕ್ಷ ಇಸ್ಕೊಂಡು 14ರಲ್ಲಿ ಇಸ್ಕೊಂಡಿರೋದು, ಅವ್ರು ಕೊಟ್ಟಿಲ್ಲ. ಅವ್ರ ಹತ್ರ ನಾವೇನು ಕೇಳ್ತಾ ಇದ್ದೀವಿ, ಅವರು ಇನ್ನು 14 ಕೊಟ್ಟರ? ಇಲ್ಲ 21 ಲಕ್ಷ ಕೊಡಬೇಕು. ಅವರು ಇಂದ ಕೊಡಬೇಕು ಅವ್ರು ಕೊಡಬೇಕು ಬಿಡಿ, ಇನ್ನು ಬೇರೆ ಅದೆಲ್ಲ ಪ್ರಸ್ತಾಪ ಬೇಡ. ಸೊ ಈಗ ಅದನ್ನು ಅವಶ್ಯಕತೆ ಇಲ್ಲ ಹೇಳೋದು. ಅಲ್ಲ, ಈ ಕತೆಗಳಿಗೆ ಅಂತ ಅಂದ್ಬಿಟ್ಟು ಕತೆಗಳು ಮಾಡಿಸಿದ್ರಾ ಸರ್? ಯಾರು ತಮಿಳ್ನಾಡಿಂದ ಬಂದಿದ್ದಾವೆ, ಅಭಿಷೇಕ್ ಅಂತ. ಅವನು ಒಳ್ಳೆ ಸ್ಕ್ರಿಪ್ಟ್ ಬರೀತಾರೆ ಅಂತ ಅವತ್ತು ತಿಂಗಳಾನ್ಗಟ್ಲೆ ಅವ್ರನ್ನ ರೂಮ್ ಹಾಕಿ ಮಾಡಿಸಿದ್ವಿ, ಕತೆಗಳು ಮಾಡಿಸಿದ್ವಿ. ಬಟ್ ಎಲ್ಲ ಒಂದು ಕಡೆ ನಮಗೆ ಸಮಯ ಕೂಡ ಬರಲಿಲ್ಲ ಸರ್. ಸೊ ಬೇಡ ಬಿಡಪ್ಪ, ಈ ವೃತ್ತಿನ ಸಿನಿಮಾ ಸಾಕು, ಅವಲೇ ಪೇಯ್ನು ಅನುಭವಿಸಿರೋದು ಸಾಕು ಅಂದ್ಬಿಟ್ಟು ನಾವು ಹಿಂದೇಟ್ ಹಾಕಿದ್ವಿ.